ಅವ್ರು ಇವತ್ತಿಗೂ ನಮ್ಮ ಜೊತೆ ಇಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ, ಅನಿಸೋದು ಇಲ್ಲ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜರು ಒಬ್ಬ. ಅವರು ಸ್ಟಾರ್ಟ್ ಮಾಡೋರಲ್ಲ ಯೂಟ್ಯೂಬ್ ಹೊಸದಾಗಿ. ಹೌದಾ? ಕರ್ನಾಟಕ ರತ್ನ, ಕನ್ನಡದ ಕೋರ, ಕನ್ನಡದ ಮಗ, ಜಗಮೆಚ್ಚಿದ ಮಗ, ಅಭಿಮಾನಿಗಳ ಆರಾಧ್ಯ. ಇದು ಗಾಜನೂರಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಹೊಸ ಮನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಬಂದಿದ್ದೀವಿ, ಅವ್ರ ಹಳೆಯ ಮನೆಗೆ ಬಂದಿದ್ದೀವಿ. ಬನ್ನಿ ಹೇಗಿದೆ ತೋರಿಸ್ತೀನಿ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜನೂರು ಅಂತ, ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸರ್ಕಾರದಲ್ಲಿದೆ. ಇದು ಗಾಜನೂರಿನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೊಸ ಮನೆ. ಸರ್ ರಾಜ್ಕುಮಾರ್ ಅವ್ರ ಹಳೆ ಮನೆಯಲ್ಲಿ ಬರುತ್ತೆ ಸರ್? ಅಲ್ಲ, ಹಳೆ ಮನೆ, ಓಲ್ಡ್ ಮನೆ ಒಳಗಡೆ ಮರಗಿಡಗಳಿಂದಾನು ಪೈರು ಪಚ್ಚೆಗಳಿಂದಾನು ದೊಡ್ಡ ಗುಡ್ಡೆಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಹೊತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿ ಇಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ಮನೆಯೊಳಗೆ ಕಾಲಿಡ್ತಿದ್ದಂಗೆ ಫಸ್ಟ್ ನಮಗೆ ಕಾಣಿಸೋದೆ ನಮ್ಮ ನಗುವಿನ ಒಡೆಯ ಪವರ್ ಸ್ಟಾರ್ ಅಪ್ಪು ಸರ್ ಫೋಟೋ. ಹಾಗೆ ಮುಂದೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಮತ್ತು ಪಾರ್ವತಮ್ಮ ಅವರ ಫೋಟೋ ಇದೆ. ಇವರೇ ಅಣ್ಣವರ ತಂದೆ ತಾಯಿ ಮತ್ತು ಅವರ ತಮ್ಮ ವರದರಾಜು ಅವರ ಫೋಟೋ ಕೂಡ ಇಟ್ಟಿದ್ದಾರೆ. ಇದೇ ನೋಡಿ ಅಣ್ಣವರು ಪೂಜಿಸ್ತಿದ್ದಂಥ ದೇವ್ರ ಮನೆ. ಕರ್ನಾಟಕ ರತ್ನ, ಕನ್ನಡದ ಕೋರ, ಕನ್ನಡದ ಮಗ, ಜಗಮೆಚ್ಚಿದ ಮಗ, ಅಭಿಮಾನಿಗಳ ಆರಾಧ್ಯ ದೇವ, ನಿಮ್ಮ ಎಲ್ಲರ ನೆಚ್ಚಿನ ನಾಯಕ ಡಾಕ್ಟರ್ ರಾಜ್ಕುಮಾರ್ ಸರ್ ಮನೆಗೆ ಬಂದಿದ್ದೀವಿ ನಾವು ಇವತ್ತು. ತುಂಬ ಖುಷಿ ಆಗ್ತಿದೆ ಮನೆಗೆ ಬಂದು. ನನಗಂತೂ ನಮ್ಮಮ್ಮ ಅಂತೂ ತುಂಬ ಬಿಗ್ ಫ್ಯಾನ್ ಅವ್ರಿಗೆ, ರಾಜ್ಕುಮಾರ್ ಸರ್ ಅವ್ರಿಗೆ. ಅವ್ರಿಗೂ ಕರ್ಕೊಬಂದು ಅವ್ರಿಗೂ ತುಂಬ ಖುಷಿ ಆಗ್ತಿದೆ. ಅವರು ಖುಷಿನ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಿದೆ ಅವ್ರಿಗೆ. ಅಳ್ತಾ ಇದ್ದಾರೆ, ಆನಂದ್ ಬಾಷ್ಪ ತೋರಿಸ್ತಿದ್ದಾರೆ. ಈಗಲೂ ಕೂಡ ಗಾಯ್ಸ್, ಅಣ್ಣವರಿದ್ದಾಗ ಮನೆ ಹೇಗಿತ್ತೋ ಹಾಗೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಏನೂ ಕೂಡ ಚೇಂಜ್ ಮಾಡ್ತಿದ್ದೇನೆ. ಹಾಗೆ ಮೇಲೆ ನೋಡಿ ಬೇಕಾದ್ರೆ ಅದು ಹಂಚು ಕೂಡ ಚೇಂಜ್ ಮಾಡಿಲ್ಲ, ಅದು ಕೂಡ ಹಾಗೆ ಇದೆ ನೋಡಿ. ಇದೊಂಚೂರು ನೆಲ ಒಂಚೂರು ಚೇಂಜ್ ಮಾಡಿಸಿದಾರಂತೆ, ಬಾಗಿಲು ಒಂದು ಚೇಂಜ್ ಆಗಿದೆ ಅಷ್ಟೇ. ಅದಾದಮೇಲೆ ಬನ್ನಿ ಒಳಗಡೆ. ಅವ್ರನ್ನಂತೂ ನೋಡೋಕ್ಕಾಗಲಿಲ್ಲ, ಬಟ್ ಅವ್ರು ಓಡಾಡಿದಂಥ ಜಾಗಕ್ಕೆ ಬಂದಿದ್ದೀವಿ. ಅವ್ರು ಮುಟ್ಟಿದಂಥ ಡೋರ್ ನೋಡ್ತಿದ್ದೀವಿ. ಇದು ಅವ್ರ ಮನೆ, ಅಡುಗೆ ಮನೆ, ಇದು ಒಲೆ, ಇದು ನೋಡಿ ಇಲ್ಲೇ ರಾಜ್ಕುಮಾರ್ ಸರ್ ಸ್ನಾನದ ಮನೆ ಇದು ನೋಡಿ. ಏನೂ ಕೂಡ ಚೇಂಜ್ ಮಾಡಿಸಿಲ್ಲ, ಅವ್ರು ಇದ್ದಾಗ ಹೇಗಿತ್ತು ಸೇಮ್ ಈಗಲೂ ಅದೇ ಇದೆ. ಒಳಕಲ್ಲು ಮನೆಗೆ ಬಂದು ತುಂಬ ಖುಷಿ ಆಗ್ತೈತೆ ನಮಗೆ. ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ, ಬಟ್ ಇವತ್ತು ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಗಾಯ್ಸ್, ಎಲ್ಲ ಬಂದಿದ್ದೀವಿ. ಹಂಗೆ ನೋಡಿ ಪಾಪ ನನ್ನ ತಂಗಿ ನನ್ನ ವೀಡಿಯೋಸ್ ತೆಗೆಯೋದ್ರಲ್ಲೇ ಮುಳುಗೋಗ್ಬಿಟ್ಟಾಳೆ ಪಾಪ. ಅವಳು ನೋಡೋಕ್ಕಾಯ್ತಲ್ಲ ನೋಡಿ ನನ್ನ ತಂಗಿ. ಮನೆ ನೋಡಿ ತುಂಬ ಖುಷಿ ಆಗ್ತಿದೆ ಗೈಸ್ ನಮಗೆ. ಬಟ್ ಇಲ್ಲಿ ನಮಗೆ ಅಪ್ಪು ಸರ್ ನೋಡಿ ಅಂತೂ ಖುಷಿ ಆಯಿತು. ಬಟ್ ಆದರೆ ಅವ್ರು ಇವತ್ತಿಗೂ ನಮ್ಮ ಜೊತೆ ಇಲ್ಲ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ, ಅನಿಸೋದು ಇಲ್ಲ. ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಯುವರಾಜ್ ಕುಮಾರ್ ಸರ್ ಅವ್ರದ್ದು ಎಂಗೇಜ್ಮೆಂಟ್ ದಿನ ಹೋಗಿದ್ವಿ ನಾವು, ಎಂಗೇಜ್ಮೆಂಟ್ಗೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ಅವತ್ತಿನ ದಿನ ನಾವು ಪುನೀತ್ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಗೈಸ್, ತುಂಬ ಒಳ್ಳೆಯವರು.
ನನಗಂತೂ ತುಂಬ ಇಷ್ಟ ಆಯಿತು. ಅವ್ರು ಮಾತಾಡ್ಸಿದ ಸ್ಟೈಲ್ ತುಂಬ ಇಷ್ಟ. ಬಟ್ ಆದರೆ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ನಮ್ಗೆ ಅನಿಸಲ್ಲ ಗೈಸ್. ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಗೈಸ್. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜರು ಒಬ್ಬ, ಈ ರಾಜರು ಒಬ್ಬ. ನಮ್ಮ ಅಪ್ಪು ಸರ್ ಪಾಪವಾಗಿರ್ಬೇಕಾದ್ರೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಇದೇ ಜಗಲಿ ಮೇಲೆ ಪಾರ್ವತಮ್ಮ ಅವರು ಕುಂತಿದ್ದಾರೆ. ಆ ಫೋಟೋನು ಕೂಡ ಪಕ್ಕದಲ್ಲಿ ಹಾಕಿದ್ದೀರಿ ನೋಡಿ. ಹಾಯ್ ಬ್ರೋ, ಆರಾಮ್ ಬ್ರೋ. ಹೊಸ ಯೂಟ್ಯೂಬ್ ಮಾಡ್ತಿದ್ದೀನಿ ನಾನು ಕೂಡ. ಹೌದಾ? ಗಗನ್ ರಾಜ್ ಅಂತ ನನ್ನ ಯೂಟ್ಯೂಬ್ ಚಾನಲ್. ಮೈಸೂರು ಅವರ? ಮೈಸೂರು. ನೋಡಕ್ ಬಂದ್ರಾ? ನಾವು ಅದಕ್ಕೆ ಬಂದ್ವಿ. ಇವತ್ತೇ ಸಿಕ್ಬಿಟ್ಟಿದ್ದೀವಿ ನೋಡಿ. ಹಾಂ, ನೆನ್ನೆ ತಾನೇ ನಿಮ್ಮದು ಥೈಲ್ಯಾಂಡ್ಗೆ ಹೋಗಿರೋದು ನೋಡ್ತಾ ಇದ್ದೆ. ಇನ್ನು ಇದರಲ್ಲೂ ಹೇಳ್ಬಿಡಿ, ಇಲ್ಲೂ ಮಾಡೋಣ. ಹೌದಾ? ನನ್ನ ಚಾನಲ್ ನೇಮು ಗಗನ್ ರಾಜ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೈಸೂರವರಲ್ವಾ? ಹಾಂ, ಮೈಸೂರವರೇ. ನಾವು ಮೈಸೂರವರೇ. ಇವತ್ತು ಬಂದಿದ್ದೀವಿ ಗಾಜನೂರಲ್ಲಿ. ಏನು ಬ್ಲಾಗ್ಸ್ ಮಾಡ್ತೀರಾ ಹಾಂ, ಡೈಲಿ? ಬ್ಲಾಗ್ ಮಾಡ್ತೀವಿ. ಎಷ್ಟು ದಿನ ಹಾಕ್ತೀರಾ ವಿಡಿಯೋ? ಇಲ್ಲ ವಾರಕ್ಕೆ ಎರಡ? ವಾರಕ್ಕೂ 2. ವಾರಕ್ಕೆ 2. ಅವರು ಸ್ಟಾರ್ಟ್ ಮಾಡೋರಲ್ಲ ಯೂಟ್ಯೂಬ್ ಹೊಸದಾಗಿ. ಹೌದಾ? ಏನಂತೀರಾ ನಿಶಾಂತ್? ಅಷ್ಟೇ. ಅಮ್ಮ ಇವರು ಈಗ ನೆನ್ನೆ ನೋಡಿದೆ, ಶಿವರಾಜ್ ಕುಮಾರ್ ಮನೆಗೆ ಹೋಗಿದ್ರಿ ನೀವೆಲ್ಲ. ಅವರೇ ಹೇಳಿದ್ರು ಇಲ್ಲಿ ಮನೆ ಇದೆ ಅಂತ, ಅದಕ್ಕೆ ನೋಡೋಣ. ಇದೇ ಮೊದಲು ಬಂದಿದ್ದಾಗ ನೀವು? ಇವ್ರು ಬಂದಿದ್ರು, ನಿಶಾಂತ್. ನಾನು ಫಸ್ಟ್ ಟೈಮ್ ಆಗಿದ್ದೆ. ಬರ್ತಿದ್ರ ಇಲ್ಲಿ ಅವರು ಶಿವಣ್ಣನು ಬಂದಿದ್ರು ಅಂತ ಹೇಳಿದಾಗ ದೀಪಾವಳಿ ಬಂದಿದ್ರು ಅಂತ. 3 ದಿನ ದೀಪಾವಳಿ 3 ದಿನಕ್ಕೆ ಬಂದಿದ್ರು. ಯುವರಾಜ ನೀನು, ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆ ಮಗನು. ಈ ಜಾಗಕ್ಕೆ ಬಂದಮೇಲೆ ಒಂದು ವೈಬ್ ಸಿಗುತ್ತಲ್ಲ, ಆ ಫೀಲೇ ಹೇಳುತ್ತೆ. ಮಗ ಪ್ರೀತಿಯಿಂದ ಬದುಕು ಕಂದ, ಇರೋ ತಂದೆ ಜೀವನ, ಇರೋ ತನಕ ಯಾರಿಗೂ ನೋವು ಮಾಡಬೇಡ, ಆದಷ್ಟು ನಯವಾಗಿ ನಾಜೂಕಾಗಿ ಪ್ರೀತಿಯಿಂದ ಬದುಕನ್ನ ಸಾಗಿಸ್ಬಿಡು ಅಂತ. ಗಾಯ್ಸ್, ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಗಾಜನೂರಲ್ಲಿ ಹೊಸ ಮನೆಗೆ ಬಂದಿದ್ದೀವಿ ನೋಡಿ. ಇದು ಹೊಸ ಮನೆ. ಗಾಯ್ಸ್, ಇದು ಗಾಜನೂರಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಹೊಸ ಮನೆ ನೋಡಿ. ಅವರು ಗಾಜನೂರಿಗೆ ಬಂದಲ್ಲ, ಈ ಮನೇಲಿ ಉಳ್ಕೊತಿದ್ದು. ಅವರೆಲ್ಲರೂ ಕೂಡ ಶಿವರಾಜ್ ಕುಮಾರ್ ಸರ್ ಆಗಲಿ, ಪುನೀತ್ ರಾಜ್ಕುಮಾರ್ ಸರ್, ರಾಜ್ಕುಮಾರ್ ಸರ್ ಆಗಲಿ, ಎಲ್ಲರೂ ಕೂಡ ಇಲ್ಲೇ ಬಂದು ಉಳ್ಕೊತಾರೆ. ಈ ಪುಟ್ಟ ಹಳ್ಳಿ ಮನೆಯಲ್ಲಿ ಹುಟ್ಟಿ ಇಡೀ ಕರ್ನಾಟಕದ ಮನೆ ಮಗನಾಗಿ ಬೆಳೆದು ಇಡೀ ಪ್ರಪಂಚಕ್ಕೆ ಮಾದರಿಯಾದರು ನಮ್ಮ ಕರ್ನಾಟಕ ರತ್ನ ಅಣ್ಣವರು. ಗಾಯ್ಸ್, ಅಣ್ಣವರು ಗಾಜನೂರಿಗೆ ಬಂದಾಗಲೆಲ್ಲ ಈ ಮನೆಯಲ್ಲೇ ಇರ್ತಿದ್ರಂತೆ ಗಾಯ್ಸ್. ಬಟ್ ಈಗ ಈ ಮನೆಯಲ್ಲಿ ಅವ್ರ ತಂಗಿಯಾದ ನಾಗಮ್ಮ ಅವರು ಮತ್ತು ಅವ್ರ ಫ್ಯಾಮಿಲಿ ಅವರು ಇದ್ದಾರೆ ಗಾಯ್ಸ್. ನಾಯಿ ನೋಡು, ನಮ್ಮನ್ನೇ ನೋಡ್ತಾ ಇದ್ದೇವೆ. ಅಣ್ಣವರ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 1954ರಲ್ಲಿ ಬೇಡರ ಕಣ್ಣಪ್ಪ ಎಂಬ ಮೂವಿಯಿಂದ ಗಾಯ್ಸ್. 2000ರಲ್ಲಿ ಶಬ್ದವೇದಿ ಎಂಬ ಮೂವಿಯವರೆಗೆ 206 ಮೂವಿ ಮಾಡಿದ್ದಾರೆ ಗೈಸ್. ಕನ್ನಡ ಇಂಡಸ್ಟ್ರಿಗೆ ಅವರು ಕೊಟ್ಟಿರೋ ಕೊಡುಗೆ ಅಪಾರವಾದದ್ದು ಗೈಸ್. ನಿಮಗೂ ಕೂಡ ಅಣ್ಣವ್ರ ಮನೆ ಮತ್ತು ಅವರ ಹುಟ್ಟೂರು ಮತ್ತು ಅಪ್ಪು ಸರ್ ಕಾಲ ಕಳೆದಂಥ ಒಂದಷ್ಟು ನೆನಪುಗಳನ್ನು ಮತ್ತೆ ಮರುಕಳಿಸ್ಬೇಕು ಅಂತ ಅನಿಸಿದ್ರೆ ಆದಷ್ಟು ಬೇಗ ತಾಳ್ವಾಡಿಯಲ್ಲಿರುವ ಗಾಜನೂರಿನ ಅಣ್ಣವರ ಮನೆಗೆ ಬಂದು ಭೇಟಿ ನೀಡಿ.
ನೋಡಿ ಗಾಯ್ಸ್ ತುಂಬ ಖುಷಿ ಆಯಿತು ರಾಜ್ಕುಮಾರ್ ಅವ್ರ ಮನೆ ನೋಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೇ ಅವರೇ ಅಲ್ವಾ ಗಾಯ್ಸ್, ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೇ ನೆನಪಾಗೋದೇ ಅವರು ಅಂತ ಎಲ್ಲ ಹೋಗ್ತಿದ್ದೀವಿ. ಗಾಯ್ಸ್ ನಾವು ಲಾಸ್ಟ್ ವೀಕ್ ಕೂಡ ಅಣ್ಣವ್ರ ಮನೆಗೆ ಹೋಗಿದ್ವಿ, ಅದರದ್ದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.